ಚುನಾವಣೆ ಸುಸೂತ್ರವಾಗಿ ನಡೆದರೂ ಮತ ಎಣಿಕೆಗೆ ಬ್ರೇಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಸುಸೂತ್ರವಾಗಿ ನಡೆಯಿತು. ಆದರೆ ಚುನಾವಣೆ ನಡೆಸಿದ ನಂತರ ಮತಗಟ್ಟೆಗಳು ಪೊಲೀಸ್ ಬಿಗಿ ಬಂದೋಬಸ್ತಿನಲ್ಲಿ ನೇರವಾಗಿ ಖಜಾನೆ ಸೇರಿದ್ದು ಮಾತ್ರ ವಿಪರ್ಯಾಸ. ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಚೇತನರವರು ಮಾಧ್ಯಮದೊಂದಿಗೆ ಮಾತನಾಡಿ, ಬೊಮ್ಮವರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು. ಅದೇ ರೀತಿ ಮತದಾನ ಪ್ರಕ್ರಿಯೆ ಮುಗಿದಿತ್ತು. ಮತ ಎಣಿಕೆಗೆ ಹೈಕೋರ್ಟ್ನಿಂದ 2 ತಡೆಯಾಜ್ಞೆ ಆದೇಶಗಳ ಬಂದ ಹಿನ್ನೆಲೆ ಹೈಕೋರ್ಟ್ನ ಮುಂದಿನ ಆದೇಶದವರೆಗೆ 4 ಮತ ಪೆಟ್ಟಿಗೆಗಳನ್ನು ಉಪ ಖಜಾನೆಯಲ್ಲಿ ಭದ್ರಪಡಿಸುವಂತೆ ಆದೇಶವಿದೆ. ಕೋರ್ಟ್ ಆದೇಶದಂತೆ ಮತದಾನ ಪ್ರಕ್ರಿಯೆ ಮುಗಿಸಿ ಮತ ಪೆಟ್ಟಿಗೆಗಳನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿರುವ ಉಪ ಖಜಾನೆಗೆ ರವಾನಿಸಲಾಯಿತು ಎಂದು ತಿಳಿಸಿದರು. ಇದೇ ವೇಳೆ ಬೊಮ್ಮವರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರು, ಚುನಾವಣೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ಸೇರಿದಂತೆ ಮಾಜಿ ಅಧ್ಯಕ್ಷರಾದ ನಾಗೇಶ್, ಪುರಸಭೆ ಸದಸ್ಯ ಎಸ್ ನಾಗೇಶ್, ಹೊಸಹಳ್ಳಿ ಟಿ ರವಿ, ರಾಮಮೂರ್ತಿ, ಮುಖಂಡರಾದ ಸುಂದರೇಶ್, ವಿಜಯಕುಮಾರ್ ಬೂತ ಅಧಿಕಾರಿಗಳು, ಚುನಾವಣಾ ಸಿಬ್ಬಂದಿ ಇದ್ದರು. ಉಲಿಯೂರು ರಾಧಾಕೃಷ್ಣ, NKS TV4 ದೇವನಹಳ್ಳಿ. ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ಇಂದು ನಿಗದಿಯಾಗಿತ್ತು. ಹೈಕೋರ್ಟ್ನಿಂದ 2 ಆದೇಶಗಳು ಬಂದಿದ್ದರಿಂದ, ಅಂದರೆ 2 ಡಿಫ್ರೆಂಟ್ ಮತದಾರರಿಗೆ ವೋಟಿಂಗ್ ಅವರ ರೈಟ್ಸ್ನ ತೊಗೊಂಡು ಬಂದಿದ್ದರಿಂದ ಇವತ್ತು ಚುನಾವಣೆ ಓನ್ಲಿ ಮತದಾನ ಮಾಡಿ ಕೌಂಟಿಂಗ್ನ ನೆಕ್ಸ್ಟ್ ಹೈಕೋರ್ಟ್ ಆದೇಶದವರೆಗೆ ಅದನ್ನು ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡಿ ಅಂತೇಳಿ ಆದೇಶ ಆಗಿದೆ. ಸೊ ಹಾಗಾಗಿ ಮುಂದಿನ ಆದೇಶದವರೆಗೆ ಇಷ್ಟು 4 ಬೂತ್ಗಳು ಖಜಾನೆಯ ಅಭಿರಕ್ಷೆಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾಮೂಲಿ ನಮ್ಮ DRCS ಲಿಸ್ಟ್ ಮತಗಟ್ಟೆ 1ರಲ್ಲಿ 617 ಮತದಾನ ಆಗಿದೆ. ರಿಟ್ ಪಿಟಿಷನ್ 1636ರಲ್ಲಿ ಒಟ್ಟು 229 ಮತದಾನ ಆಗಿದೆ. ರಿಟ್ ಪಿಟಿಷನ್ 1872ರಲ್ಲಿ 118 ಮತದಾನಗಳಾಗಿದೆ. ಟ್ರೆಷರಿಗೆ ಖಜಾನೆಗೆ ದೇವನಹಳ್ಳಿ ತಾಲೂಕಿನ ಇದು ಸಿಟಿನಲ್ಲಿ ತಾಲೂಕು ಆಫೀಸಲ್ಲಿರೋ ಖಜಾನೆಗೆ ಹೋಗುತ್ತೆ. ನಮ್ಮ ಜೊತೆ ಪೊಲೀಸರು ಇರ್ತಾರೆ, ಸಂಘದ CEO ಬರ್ತಾರೆ, ನಾನು ಇರ್ತೀನಿ. ಅವರಿಗೆ ಕೊಟ್ಟು ನಾವು ಸೀಲ್ ಸೈನ್ ಮಾಡಿಸಿ ಇಟ್ಕೊಂಡಿರ್ತೀವಿ. ಪುನಃ ನಮಗೆ ಕೌಂಟಿಂಗ್ ಯಾವಾಗ ಆದೇಶ ಆಗುತ್ತೆ ಆವಾಗ ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟು ಕರೆಸ್ಕೊಂಡು ಆವಾಗ ಈ ಬೂತ್ಗಳ ಪುನಃ ಸಂಘದ ಆವರಣಕ್ಕೆ ತರ್ತೀವಿ.